ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಕೆಲವೆಡೆ ಉಡಾಳ ಪುಂಡ ಮಕ್ಕಳು ಶಾಲೆಗೆ ಚಕ್ಕರ್ ಊಟಕ್ಕೆ ಹಾಜರೆಂಬ ಮಾತು ಕೇಳಿದ್ದೀರಿ. ಆದರೆ ಆ ಜಾಗವನ್ನ ಜಿಲ್ಲೆಯ ಹಲವೆಡೆಗಳನ್ನ ಸರ್ಕಾರಿ ಶಾಲೆಗಳ ಕೆಲ ಶಿಕ್ಷಕರು ತುಂಬಿದ್ದಾರೆ ಎಂದು ಆರೋಪ ಕೇಳಿ ಬರ್ತಾ ಇದೆ. ಹೌದು, ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನವೆಂಬರ್ 26ರಂದು ಜರುಗಿದ ಕರ್ನಾಟಕ ರಾಜ್ಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಗಂಭೀರ ಆರೋಪ ಕೇಳಿಬಂದಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಜಿಲ್ಲೆಯಾದ್ಯಂತ ಸಾಕಷ್ಟು ವೈರಲ್ ಆಗಿ ಸದ್ದು ಮಾಡುತ್ತಿದೆ. ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಹೂವಿನಹಡಗಲಿಯ ಎಸ್ಡಿಎಂಸಿ ಸಮನ್ವಯ ಸಮಿತಿಯ ಮುಖಂಡರು ಹಾಗೂ ಅಖಿಲ ಭಾರತೀಯ ರೈತ ಪಾರ್ಟಿ ರಾಜ್ಯ ಮಹಿಳಾಧ್ಯಕ್ಷೆ ಯಶೋಧ ಅವರು ಈ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅವರು ಕಾರ್ಯಾಗಾರದಲ್ಲಿ ಮಾತನಾಡಿ, ಶಾಲೆಗಳಿಗೆ ಕೆಲ ಉಡಾಡ ಮಕ್ಕಳು ಕುಂಟು ನೆಪ ಹೇಳಿ ಚಕ್ಕರ್ ಹೊಡೆಯೋದು ಕೇಳಿದ್ದೇವೆ. ಆದರೆ ಜಿಲ್ಲೆಯ ಹಲವೆಡೆಯ ಕೆಲ ಶಿಕ್ಷಕರು ಉಡಾಳರ ರೀತಿ ಶಾಲೆಗೆ ಚಕ್ಕರ್ ಆಗಿ ಹಾಜರಾತಿಗೆ ಸಹಿ ಮಾಡಿ ಬಿಟ್ಟಿಯಾಗಿ ಭಾರಿ ಮೊತ್ತದ ಸಂಬಳ ಪಡೆಯೋರಿದ್ದಾರೆ. ಈ ಸಂಬಂಧಿಸಿದಂತೆ ಸಾರ್ವಜನಿಕರಿಂದ ಆರೋಪಗಳು ಕೇಳಿಬಂದಿದ್ದು, ಸೂಕ್ತ ಸಾಕ್ಷ್ಯಾಧಾರಗಳ ಸಮೇತ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಕಾರ್ಯಾಗಾರದಲ್ಲಿ ಎಚ್ಚರಿಸಿದ್ದಾರೆ. ವಿಜಯ ಸುಬೇಂದ್ರ, NKST4 ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. SDMC ಅವರು ಹೋಗ್ತಾರೆ ಸರ್, ಕರೆಕ್ಟ್. ಸದಸ್ಯರು ಹೋಗ್ತಾರೆ, ಹಿರಿಯರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಆದರೆ ನಾವು SDMC ಅಂತ ಹೇಳ್ಬಿಟ್ಟು ನಾನು ಹೋಗಿ ಸ್ಕೂಲಲ್ಲಿ ಬೇಸಿಗೆ ಹೇಳ್ತೀನಿ ಸರ್, ಹಿಂಗೆ ರಾಜಕೀಯ ಬೇರೆ ಸರ್ ಅವರಿಗೆ ನನಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಸ್ಕೂಲಲ್ಲಿ ಯಾಕೆ ಕಳಿಸ್ತಾ ಇದ್ದೀವಿ, ಬೇಡ ಅವ್ರು ಕಳಿಸ್ಬೇಡಿ, ನನಗೆ ಕಳಿಸ್ಬೇಕಂತ ಹೇಳ್ತಾರೆ. ಊರಿನಲ್ಲಿ ಹಿರಿಯರು ಮುಖಂಡರು ಇರ್ತಾರಲ್ಲ ಸರ್, ನಾನು ಹೇಳ್ತಾರೆ ಆ ಶಾಲೆಯಲ್ಲಿ ಪೋಷಕರಿಗೆ SDMC ಹಕ್ಕಿದೆ. ಊರಿನ ಮುಖಂಡರು ಇರ್ತಾರೆ, ಸದಸ್ಯರಿಗೂ ಹಕ್ಕಿದೆ ಅಂತ ಇದ್ದೀರಾ, ಸದಸ್ಯರಿಗೂ ಹಕ್ಕಿದೆ ಅಂತೀರಾ ಸರ್, ಪೋಷಕರಿಗೂ ಹಕ್ಕಿದೆ ಇದೆ. ಬೇರೆಯವರಿಗೆ ಯಾರಕ್ಕೆ ಅವರಿಗೆ ಬೇರೆಯವರು ಇರ್ತಾರಲ್ಲ ಸರ್, ಊರಿನ ಪ್ರಮುಖರು ಹಿರಿಯರು ಇರ್ತಾರೆ, ಕಾಂಟ್ರಾಕ್ಟರ್ ಇರ್ತಾರೆ, ಬೇಸಿಕ್ ಕಾಂಟ್ರಾಕ್ಟರ್ ಇರ್ತಾರೆ, ಬೇರೆ ಅಪೋಸಿಟ್ ಪಾರ್ಟಿಯವರು ಇರ್ತಾರೆ. ಅವರೆಲ್ಲ ಕ್ವಶನ್ ಯಾಕೆ ಹಾಕ್ತಾರೆ? ಹಾಕಿದ್ರೆ ಆ ಸ್ಕೂಲಲ್ಲಿ ಟೀಚರ್ ಉಳಿತಾರ, ಸ್ಕೂಲ್ ಉಳಿತದ? ಸರ್, ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಆ ಶಾಲೆಯ ಜವಾಬ್ದಾರಿ ಮತ್ತೆ ನೋಡಿ ಸರ್, ಶಿಕ್ಷಕರ ಸ್ಕೂಲಲ್ಲಿ ಈಗ ಊರಿನ ಹಿರಿಯರು ಹೋಗ್ತಾರೆ, ಆಮೇಲೆ ಆಪೋಸಿಟ್ ಪಾರ್ಟಿಯವರು ಹೋಗ್ತಾರೆ, ಕಾಂಟ್ರಾಕ್ಟರ್ ಹೋಗ್ತಾರೆ. ಒಂದ್ ನಿಮಿಷ, ಅವ್ರು ಹೋಗ್ತಾರೆ, ಹೋಗ್ಬಿಟ್ಟು ಟೀಚರಿಗೆ ಹೇಳ್ತಾರೆ ಇದು ಏನು ಇದೇನಂತ. ಆವಾಗ ಅವರು ಟೀಚರು ಎಲ್ಲಿಗೆ ಹೋಗ್ಬೇಕು ಸರ್? ನಾವ್ ಹೇಳ್ತೀವಿ ಕೇಳ್ರಿ, ಈ ಗವರ್ಮೆಂಟ್ ಲಿಂದ ಬಂದಂತೆ ಬೇರೆ ಹೆಂಗಿದೆ ಅದನ್ನೇ ಸರ್ ಹೆಂಗಿದೆ ಬಹಳ ಯಾಕಂದ್ರೆ ಅದೇ ವಿಷ್ಣು, ಅದೇ ರಾಜಕಾರಣಿ, ಅದೇ ಮುಖಂಡ, ಅದೇ ವಿದ್ಯಾರ್ಥಿ ಸಂಘ, ಇಷ್ಟು ರೀತಿ ಹೋಗ್ತಾ ಇದೀವಿ ಹೊರತು ಅದನ್ನ ಮೀರಿ ಆ ವ್ಯವಸ್ಥೆನ ಶಾಲಾ ವ್ಯವಸ್ಥೆನ ಸರಿಪಡಿಸೋದಕ್ಕೆ ನಾನು ಮುಂದುವರೆದು ಮಾಡಿದ್ದೀನಿ. ಏನ್ ಮಾಡ್ತಾ ಇದ್ದೀನಿ ನಾನು? ಯಾರು ಬರೋದಿಲ್ಲ ಸರ್. ನೀವು ಬನ್ನಿ, ನೀವು ಬನ್ನಿ, ನೀವು ಅಂಬೇಡ್ಕರ್ ವಿಚಾರ ಹೇಗಿದೆ ಬನ್ನಿ, ಅವ್ರಿಗೆ ಒಂದು ಉದಾಹರಣೆ ಹೇಳ್ತೀನಿ. ಅಂದ್ರೆ ಸರ್ ಕೇಳಿಸ್ಕೊಳ್ಳಿ, MLA ಅಂತಂದ್ರೆ MLA ಅಲ್ಲೇ ರೈಸ್ ಮಾಡೋ ವಿಷಯನ ಸರಿ ಇದೆ ಮತ್ತು ಪತ್ರಿಕೆ ಇದೆ. ಯಾಕಂದ್ರೆ ಹೆಸರು ಹೇಳ್ತಕ್ಕಂಥ ಏನಾಯ್ತಂದ್ರೆ ಟೀಚರಿಗೆ ಸಸ್ಪೆಂಡ್ ಮಾಡಿದ್ರೆ ಇಬ್ರು ಇರ್ತಾರೆ, ಅವ್ರು ಇನ್ನ ಏನ್ 40-50 ಜನ ಪಾಠ ಕಲಿಸ್ತಾರೆ. ರಜೆ ಹಾಕಿ ಒಂದು ವಾರ ಹೋಗಿರ್ತಾರೆ ಅವ್ರ ಮನೆ ಕೆಲ್ಸಕ್ಕ. ಉದಾಹರಣೆ ನಿನ್ನಂಗ ಮಾತಾಡೋದು, ಒಂದು ವಾರ ಹೋಗಿರ್ತಾರೆ, ಬೇರೆ ಕಡೆ ರಜದ ಚೀಟಿ ಕೊಟ್ಟು ಕಳಿಸಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಜೀರಿಗೆ ಬಂದು ಸೈನ್ ಮಾಡಿರಲ್ಲ, ಅವ್ರಿಗೆ ಒಂದ್ ದಿವಸಕ್ಕ 2780 ರೂಪಾಯಿ ಬಿದ್ದಿರ್ತೈತಿ. ಅವ್ರು ಅದಕ್ಕೆ ಮತ್ತೆ ಸೈನ್ ಮಾಡಿರ್ತಾರೆ. ಯಾಕಂದ್ರೆ ಅದಕ್ಕೆ
ಹೆಡ್ ಮಿಸ್ಟರ್ ಅದಲ್ಲ ಅದನ್ನ ರಜೆನ ಮಾಡಿರಲ್ಲ ಬರ್ದಿರಲ್ಲ ಮತ್ತೆ ಬಂದು ಸೈನ್ ಮಾಡ್ತಾರೆ ಒಂದು ಇದ್ರಲ್ಲ ಒಂದು ತಿಂಗಳದಾಗ 2 ದಿವಸ ಒಂದು ದಿವಸ ರಜೆ ಇರ್ತದೆ ಅವ್ರಿಗೆ ಕರೆಕ್ಟ್ ಮೇಡಮ್. ಒಂದು ವಾರ ಈಗ ರಜೆ ಇಬ್ಬರು ಇರ್ತದೆ ಟೀಚರ್ ಇದ್ದಾರೆ, ಉಳಿದ ಅಟೆಂಡೆನ್ಸ್ ಹೋಗಿ ಹೋಗ್ತೀರಿ ನೀನು ಮಾತಾಡ್ತೀರಲ್ರಿ ಅಂದ್ರೆ ನಾನು ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಉದ್ಘಾಟನಾ ಸಮಾರಂಭವನ್ನು ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಮುಗಿಯುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನ ಈ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಇದೆ. ಸಾಮಾನ್ಯ ಶಾಸಕರು ಇದಕ್ಕೆ ಮುಗಿಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು ಶಾಸಕರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾರ್ವಜನಿಕ ಪ್ರತಿಷ್ಠಾಪನೆಯನ್ನ ಕಲಿಸಬೇಕಾಗಿ ಸನ್ಮಾನ್ಯ ಶಾಸಕರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕ್ಷೇತ್ರ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯ ಗಣ್ಯಮಾನ್ಯರು ಬಾಬಾ ಸಾಹೇಬ್
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಇದೀಗ ಸನ್ಮಾನ್ಯ ಶಾಸಕರು ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಪ್ರಭುತ್ವದ ಸಾಂವಿಧಾನಿಕ ಆದರ್ಶಗಳನ್ನು ದೃಢವಾಗಿ ಬೆಳೆಯುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಭಾರತವು ತನ್ನ ಸೂಕ್ತ ಸ್ಥಾನವನ್ನು ನೆಲೆಪಡೆಯಲು ಅನುವು ಮಾಡಿಕೊಡುವ ಉದ್ದೇಶವನ್ನು ನಮ್ಮ ಸಂವಿಧಾನ ಹೊಂದಿದೆ. ಇಂತಹ ಸಮಾಜದ ಅತ್ಯಂತ ದೊಡ್ಡ ದೇಶ ನಮಗೆ ಭಾರತ ದೇಶ. ಇದೀಗ ಸಂವಿಧಾನ ನಮ್ಮ ಸ್ವಾಭಿಮಾನಕ್ಕೆ 75 ವರ್ಷಗಳ ಸ್ಮರಣೆ ಇಂದಿನ ಈ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಸನ್ಮಾನ್ಯ ಶಾಸಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿದ್ದಾರೆ. ಅವರಿಗೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಪೂರ್ಣ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದಯವಿಟ್ಟು ಮುಖ್ಯ ಗುರುಗಳು ಅತ್ಯಂತ ಶಾಂತವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ಎಲ್ಲರೂ ತಮ್ಮ ಬರಲಿನ